ಇಮೇಜ್ ಇದೆ. ಇಮೇಜ್ಗೆ ಮಸಿ ಬಳಿತಕ್ಕಂಥ ಇದು ಒಂದು ಪ್ರಯತ್ನ ಇದೆ. ಕೇಂದ್ರ ಸರ್ಕಾರದಿಂದ ಹಿಡಿದು ಯಾರೆಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಒಂದು ಅವರ ಒಂದು ಕ್ಲೀನ್ ಇಮೇಜ್ಗೆ ಒಂದು ಧಕ್ಕೆ ತರ್ತಕ್ಕಂಥ ಒಂದು ಕ್ಯಾಲ್ಕುಲೇಟೆಡ್ ಎಫರ್ಟ್ ಇದೆ. ಒಂದು ನಿಯೋಜಿತ ಅಥವಾ ಯೋಜಿತ ಕಾರ್ಯಕ್ರಮ ಅಂತೀವಿ, ಏನ್ ಹೇಳ್ತೀವಿ ಕನ್ನಡದಲ್ಲಿ ನೀವು ಹೇಳ್ತೀವಿ, ಯೋಜಿತ ಪ್ರಾಯೋಜಿತ ಯೋಜಿತ ಇದು ಒಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೆತ್ತಿಸತಕ್ಕಂಥದ್ದು, ಅವರ ಒಳ್ಳೆ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ. ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗೆಯೇ ಅಂತಿಮವಾಗಿ ನಾನು ಹೇಳಲಿಕ್ಕೆ ಬಯಸೋದು, ಸಿದ್ದರಾಮಯ್ಯನವರು ಒಬ್ಬ ಅಹಿಂದ ವರ್ಗದ ನಾಯಕರ ರಾಜ್ಯದಲ್ಲಿ. ಹಿಂದೆ ದೇವರಾಜ ಅರಸರವರಿಂದ ಹಿಡಿದು ಮಧ್ಯೆ ಬಂದಂತಹ ದೇವರಾಜ ಅರಸರ ನಂತರ ಬಂದಂತಹ ಬಂಗಾರಪ್ಪನವರಿರ್ಬೋದು, ಧರ್ಮ್ ಸಿಂಗ್ ಅವರಿರ್ಬೋದು, ಮತ್ತೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಹೀಗೆ ಈ ಒಂದು ಹಿಂದುಳಿದ ವರ್ಗಗಳ ನಾಯಕರುಗಳು ಅಧಿಕಾರಕ್ಕೆ ಬಂದಾಗ ಬಂಗಾರಪ್ಪನವ್ರ ಮೇಲೆ ಯಾವ್ದಪ್ಪ ದೊಡ್ಡ ಆರೋಪ, ಕ್ಲಾಸಿಕ್ ಕಂಪ್ಯೂಟರ್ಸ್ 5 ಕೋಟಿ ರೂಪಾಯಿದು ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲದೆ ಪರ್ಚೇಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ದೊಡ್ಡ ಆರೋಪ. ಹೀಗೆ ಸಣ್ಣ ಪುಟ್ಟ ಆರೋಪಗಳನ್ನು ದೊಡ್ಡದಾಗಿ ವೈಭವೀಕರಿಸಿ ಅವರ ಒಂದು ಕಳಂಕದ ಮುಖ್ಯಮಂತ್ರಿಗಳು ಇವರು ಅಂತ ಹೇಳಿ ಅವರುಗಳಿಗೆ ಒಂದು ಅಣೆಪಟ್ಟಿ ಕಟ್ಟಿ ಅವರನ್ನು ಅಧಿಕಾರದಿಂದ ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಈ ನಮ್ಮ ರಾಜ್ಯದಲ್ಲಿ ಈ ಮುಂದುವರಿದಂತಹ ಜನರು ಯಾರಿದ್ದಾರೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇವರು ಇದನ್ನ ನಡೆಸ್ತಕ್ಕಂಥ ಇತಿಹಾಸ ಇದೆ. ಈಗಲೂ ಅದೇ ಕೆಲಸವನ್ನು ಇಲ್ಲಿ ನಮ್ಮ ಏನು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಹಿಂದ ವರ್ಗದ ನೇತಾರ ಇವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಏನು ಟಾರ್ಗೆಟ್ ಮಾಡಿ ಅವರು ಹೀನಾಯವಾಗಿ ಮಾತಾಡ್ತಾರೆ, ಅದು ಸಿದ್ದರಾಮಯ್ಯನವ್ರಿಗಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ ಅಂತ ಹೇಳಿ ನಾವು ಭಾವಿಸ್ತಕ್ಕಂಥ. ಆಮೇಲಿಂದ ಇನ್ನೊಬ್ಬರು ಪ್ರಶ್ನೆ ಮಾಡಬೇಕೆ ಹೊರತು ಇವರ ಏನು ಅಂದಿನ ಚಾಲ್ತಿಲಿರ್ತಕ್ಕಂಥ ನಿಯಮ ಇದೆ, ಆ ನಿಯಮದಲ್ಲಿ ಇವರೆಲ್ಲ ಫಲಾನುಭವಿಗಳು. ಆದ್ರೆ ಇವರು ಫಲಾನುಭವಿ ಮರ್ತ್ಬಿಟ್ಟು ಇವರು ಇನ್ನೊಬ್ಬರಿಗೆ ನೀವು ಅದೇ ನಿಯಮವನ್ನ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಸಾಧು ಅಲ್ಲ ಅಂತ ಹೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಸಿಗುತ್ತೆ ನಿಮಗೆ, ಅದು ಡೇಟ್ ಹೇಳಿದ್ದೀನಿ, ಉಲ್ಲೇಖ ಮಾಡಿದ್ದಾರೆ ಸರ್, ಅವ್ರು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಾನು ಡೇಟ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ನಿಮ್ಗೂ ಸಿಗುತ್ತೆ, ಏನ್ ತೊಂದರೆ ಇಲ್ಲ. ಅದಕ್ಕೋಸ್ಕರ ಇದು ಮೂಢ ವಿಚಾರ. ಮತ್ತೆ ಮಹರ್ಷಿ ವಾಲ್ಮೀಕಿ ಈಗ ನಾವು ಪ್ರಮುಖವಾಗಿ ನಮ್ಮ ಜಿಲ್ಲೆನಲ್ಲಿ ಸರ್ ಅದನ್ನೇನು ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ಈ ತರ ಮಾಡ್ತಿದಾರ, ಸೈಟು ಯಾವ್ಯಾವ ಕುಟುಂಬದವ್ರು ತಗೊಂಡಿದ್ದಾರೆ ಅಂತಲೂ ಹೇಳ್ತಾ ಇದ್ರು. ಇದು ನನ್ನ ಹೇಳಿಕೆ ಇಲ್ಲ, ವಿಧಾನ ಪರಿಷತ್ತಿನಲ್ಲಿ 2011ರ ಸಮಯದಲ್ಲಿ ಏನು 17ನೇ ತಾರೀಕು ಗುರುವಾರ ಮಾರ್ಚ್ 2011ರಲ್ಲಿ ಹೇಳಿರ್ತಕ್ಕಂಥ 17ನೇ ತಾರೀಕು ಮಾರ್ಚ್ 2011ರಲ್ಲಿ ವಿಧಾನ ಪರಿಷತ್ತಿನ ನಡವಳಿಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು. ಆ ಹೇಳಿಕೆ ಅದನ್ನು ನಾನು ಇದೇ ಆಸಕ್ತಿಗೆ ಕೊಡ್ತೇನೆ. ಅದನ್ನ ಅದ್ರ ಪ್ರಕಾರ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇವತ್ತು ಯಾರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಸಿದ್ದರಾಮಯ್ಯನವರು ಕೂಡ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನ ಕರೆದು ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನ ಹಂಚಿದ್ದಾರೆ. ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇವತ್ತು ಎಲ್ಲವೂ ಕೂಡ ಅದು ಒಂದೇ ಆಗಿದೆ. ಅದು ಬಿಟ್ಟು ನಾನು ಬೇರೆ ಏನೇ ಹೇಳಲಿಕ್ಕೆ ಹೋಗದೆ ಇದೊಂದು ಸೇರಿಸ್ತೇನೆ. ಅವರು ಅದನ್ನ ಇದೆಲ್ಲ ಹೇಳಲಿಕ್ಕೆ ಹೋಗಿಲ್ಲ. ಇದೊಂದು ನಾನು ಅದಕ್ಕೆ ಸೇರಿಸ್ತಕ್ಕಂಥದ್ದು. ಇವರುಗಳು ಯಾರು ಆರೋಪ ಮಾಡ್ತಾರೆ ಇವರೇ ಎಲ್ಲ ಫಲಾನುಭವಿಗಳು, ಹೆಚ್ಚು ಜನ ಫಲಾನುಭವಿಗಳು ಇವರೇ. ಇವರು ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಎಂಥದ್ದು ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಈ ಸೈಡ್ ಕೊಡಿ ಆ ಸೈಡ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸ್ ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡದಲ್ಲಿ ಜಾಗ ತಗೊಂಡಿರ್ತಕ್ಕಂಥವ್ರು ಇವರು. ಅದಕ್ಕೋಸ್ಕರ ಇವ್ರು ಯಾರು ಸಿದ್ದರಾಮಯ್ಯನವ್ರ ಮೇಲೆ ಮೂಡದಲ್ಲಿ ಜಾಗ ತಗೊಂಡಿದ್ದೀರಿ ಅದು ಇದು ಹಂಗೆ ಹೀಗೆ ಅಂತೇಳಿ ಆರೋಪ ಮಾಡ್ತಾರೆ. ಮೊದಲು ಅವ್ರುಗಳು ತೆಗೆದುಕೊಂಡಿರೋ
ನಿವೇಶನಗಳನ್ನ ಮೂಡಾಕ್ಕೆ ಸರೆಂಡರ್ ಮಾಡಬೇಕು. ಮೂಡಾದಲ್ಲಿ ಯಾರೆಲ್ಲ ಆರೋಪಗಳು ಮಾಡ್ತಾರೆ ವಿರೋಧ ಪಕ್ಷದ ಪ್ರಮುಖರು, ಅವ್ರು ಏನು ಮೂಡಾದಲ್ಲಿ ನಿವೇಶನ ತಗೊಂಡಿದ್ದಾರೆ ಅದೆಲ್ಲ ವಾಪಸ್ ಕೊಟ್ಟು ಆಮೇಲೆ ಅವ್ರು ಆರೋಪ ಮಾಡ್ತಾರೆ. ತಾಕಳ್ಳ ಪರರ ನಂಬ ಅಂತಕ್ಕಂಥ ಏನ್ ಗಾದೆ ಇದೆ ಹಿಂಗೆ. ಇದರಲ್ಲಿರ್ತಕ್ಕಂಥ ವಿವರಗಳಿದೆ ನನ್ನ ಹತ್ರ. ಆ ವಿವರಗಳನ್ನ ನಾನು ಹೇಳಲಿಕ್ಕೆ ಹೋದ್ರೆ ಏನಪ್ಪ ಇವನು ಯಾವಾಗಲೂ ಹಿಂಗೆ ಹೇಳ್ತಿರ್ತಾನೆ ಅಂತ ಹೇಳಿ ವಿಧಾನ ಪರಿಷತ್ ಅಂತ ಹೇಳ್ತಾರೆ. ವಿಧಾನ ಪರಿಷತ್ ಪ್ರೊಸೀಡಿಂಗ್ಸ್ ಕೊಡುವುದಿಲ್ಲ, ಇದು ಕೊಡುವುದು. ವಿಧಾನ ಪರಿಷತ್ತಲ್ಲಿ 17ನೇ ತಾರೀಕು ಮಾರ್ಚ್ 2011 17ನೇ ತಾರೀಕು ಮಾರ್ಚ್ 2011 ಏನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ, ಆ ಮಾಹಿತಿನಲ್ಲಿ ಯಾರೆಲ್ಲ ಏನೇನು ಮಾಡಿದ್ದಾರೆ ನಿವೇಶನಗಳದ್ದು ಮೂಡಾದ್ದು ಅಂತೇಳಿ ಅವ್ರು ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದಾರೆ. ಇವತ್ತು ಆದೇಶ ಕೊಟ್ಟು ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಸಿಬಿಐನವರು ಕೂಡ ಮಾಡ್ತಾರೆ. 3 ತನಿಖಾ ಸಂಸ್ಥೆಗಳು ಕೂಡ ಚರ್ಚೆ ಮಾಡಿ ಅವು ಕೂಡ ಈಗ ಅದನ್ನ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಬೇಕು ಅಂತಕ್ಕಂಥದ್ದೇ ನಂದು ಇರ್ಬೋದು, ನಮ್ಮೆಲ್ಲರ ಸರ್ಕಾರ ಮತ್ತೆ ಎಲ್ಲ ಸಾರ್ವಜನಿಕರ ಆಶಯವನ್ನು ಕೂಡ ಅದೇ. ಯಾರು ತಪ್ಪು ಮಾಡಿದರೆ ತಪ್ಪು ಮಾಡಿರ್ತಕ್ಕಂಥ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತೆ ಹಾಗೇನೆ ಹಣನೂ ಕೂಡ ಅದು ವಸೂಲಾತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹಗಳು ಕೂಡ ಇದೆ. 3ನೇದಾಗಿ ಮೂಡಾದಲ್ಲಿ ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈಗ ಇವರು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ನಾವು ನೋಡಿ ಸಭೆ ಮತ್ತು ವಿಧಾನ ಪರಿಷತ್ತಿನ ನಡವಳಿಕೆಗಳನ್ನು ನೀವೆಲ್ಲ ಗಮನಿಸಿದ್ದೇವೆ. ಬಹುತೇಕ ರಾಜ್ಯದಲ್ಲಿ ಏನು ಅತಿವೃಷ್ಟಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಚರ್ಚೆಯನ್ನ ಸರ್ಕಾರ ನಿರೀಕ್ಷೆ ಮಾಡಿತ್ತು. ಆ ವಿಷಯದಲ್ಲಿ ಚರ್ಚೆಗೆ ವಿರೋಧ ಪಕ್ಷಗಳು ಸಹಕಾರ ನೀಡಿದೆ. ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಜನರು ಅನುಭವಿಸತಕ್ಕಂಥ ಕಷ್ಟಗಳ ಏನಿದೆ ಅತಿವೃಷ್ಟಿಯಿಂದ ಅದರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು ಇದು ವಿರೋಧ ಪಕ್ಷಗಳ ನಡವಳಿಕೆಯನ್ನು ನಾವು ಖಂಡಿಸತಕ್ಕಂಥದ್ದು ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ 2ನೇದಾಗಿ ವಾಲ್ಮೀಕಿ ವರ್ಗದ ವಿರುದ್ಧ ಮಾಡತಕ್ಕಂಥ ಇದು ಸಂಚು ಮತ್ತೆ ಪಿತೂರಿ. ಆದ್ರಿಂದ ನಾವು ಇದೇ ರೀತಿ ಮುಂದುವರೆದ ಬೇರೆ ಜಿಲ್ಲೆಗಳಲ್ಲಿ ಪ್ರಶ್ನೆ ಬೇರೆ, ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಅಹಿಂದ ವರ್ಗದ ಮುಖಂಡಗಳು ಸೇರಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡತಕ್ಕಂಥದ್ದು ಒಂದು ಚಿಂತನೆ ಇದೆ. ಅದು ಯಾವಾಗ ಕಾರ್ಯಗತ ಆಗುತ್ತೆ ಅಂತ ಹೇಳಿದ್ರೆ ಇವರು ಏನಾದರೂ ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ವಿನಾಕಾರಣ ಪಾದಯಾತ್ರೆ ಮಾಡತಕ್ಕಂಥದ್ದು ಸುಳ್ಳನ್ನ ಸತ್ಯ ಅಂತಕ್ಕಂಥ ರೀತಿಯಲ್ಲಿ ನಿರೂಪಣೆ ಮಾಡಿಕೊಂಡ್ರೆ ನಾವು ಜನರಿಗೆ ಸತ್ಯವನ್ನ ಮನವರಿಕೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಮ್ಮಲ್ಲಿ ಮಾಡಿದೆ. ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಮೇಲೆ ಮಾಡತಕ್ಕಂಥ ಆರೋಪಗಳು, ಅವರ ಹೆಸರಿಗೆ ಮಸಿ ಬೆಳೀತಕ್ಕಂಥ ಪ್ರಯತ್ನ, ಇದೆಲ್ಲವೂ ಕೂಡ ರಾಜ್ಯದ ಅಹಿಂದ ವರ್ಗಗಳನ್ನ ತುಚ್ಛೀಕರಿಸತಕ್ಕಂಥ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನ ಅಂತೇಳಿ ನಾನು ಖಂಡಿಸ್ತೇನೆ. ಮತ್ತೊಮ್ಮೆ ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ತಾಲೂಕು ಮಟ್ಟದ ಸಹಕಾರ ಸಂಘ, ರಾಜ್ಯ ಮಟ್ಟದ ಸಹಕಾರ ಸಂಘಗಳಿಗೆ
ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳೆಯರಿಗೆ, ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಮಸೂದೆಯನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಈಗ ದಿನ ಅನುಮತಿಯನ್ನ, ಮಂಜೂರಾತಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ಕೂಡ ಈ ಸಮುದಾಯದ ಜನರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ.